ಪ್ರೈಸ್ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮನ್ನು ಬಿಟ್ಟು ಏನು ಮಾಡಲಾಗದು. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಇವತ್ತು ವಾರದ ಮೊದಲನೇ ದಿವಸ, ಮೃತ್ಯುಂಜಯನಾದ ದಿವಸ, ಭಾನುವಾರ, ಮಹಿಮೆಯ ದಿವಸ. ಈ ದಿವಸವು ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನು ಹೋದಲ್ಲಿಯೂ ಬಂದಲ್ಲಿಯೂ ಕೆಲಸ ಕಾರ್ಯಗಳಲ್ಲಿ ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶದ ಭಾಗವು ಕೀರ್ತನೆಗಳು 33:11. ಕೀರ್ತನೆಗಳು 33:11. ಯೆಹೋವನ ಆಲೋಚನೆಯೇ ಶಾಶ್ವತವಾಗಿಯೇ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಸರ್ವವನ್ನು ಸೃಷ್ಟಿ ಮಾಡಿದಾಗ ದೇವರು ಮೊದಲೇ ಯೋಚನೆ ಮಾಡಿದ್ರು. 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡುವಾಗ ಯಾವ ದಿವಸ ಹೇಗೆ ಸೃಷ್ಟಿ ಮಾಡಬೇಕು, 7ನೇ ದಿವಸ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಮೊದಲೇ ತೀರ್ಮಾನ ಮಾಡಿ ಒಂದೊಂದು ತೀರ್ಮಾನದಂತೆ ಒಂದೊಂದು ದಿವಸದಂತೆ ಸೃಷ್ಟಿ ಮಾಡಿದರು. ಹಾಗೆ ಇವತ್ತು ದೇವರು ಕೂಡ ಯಾರ್ಯಾರನ್ನು ಹೇಗೆ ಆರಿಸಿಕೊಳ್ಬೇಕೋ, ಯಾವ ಕೆಲಸಕ್ಕೆ ಆರಿಸಿಕೊಳ್ಬೇಕೋ, ಯಾರನ್ನು ಕರಿಬೇಕೋ, ಯಾರನ್ನು ಶುದ್ಧೀಕರಿಸಬೇಕೋ, ಯಾರನ್ನು ಬಿಡಬೇಕೋ ಅಂಥೇಳಿ ಮೊದಲೇ ಆಲೋಚನೆ ಮಾಡಿ ಅದರಂತೆ ದೇವರು ಇವತ್ತು ನಡೆಸುವಂಥದ್ದು. ಅನೇಕರಿಗೆ ದೇವರೇ ಬೇಡ, ಅವರನ್ನು ಎಂದಿಗೂ ದೇವರು ತಳ್ಳಿಬಿಟ್ಟಿದ್ದಾರೆ. ಅನೇಕರಿಗೆ ದರ್ಶನ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಕೆಲವರನ್ನು ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ಕೆಲವರನ್ನು ತಾಯಿ ಗರ್ಭದಿಂದಲೇ ಮೊದಲೇ ಆರಿಸಿಕೊಳ್ತಾರೆ. ಅಂಥವರನ್ನು ದೇವರೇ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ದೇವರು ತಪ್ಪಿ ಹೋಗೋರನ್ನು ಬಿಡೋದಿಲ್ಲ. ಇನ್ನು ಕೆಲವರನ್ನು ಪ್ರಾಪಂಚಿಕದಿಂದ ಕರೀತಾರೆ. ಅವರಿಗೂ ಕೂಡ ದೇವರು ದರ್ಶನ ಕೊಟ್ಟ ಮೇಲೆ ಹಿಂದಿನ ಪಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನು ಕೂಡ ಯಾವ ರೀತಿ ನಡೆಸಬೇಕು, ಯಾವ ಕೆಲಸಕ್ಕೆ ಉಪಯೋಗಿಸಿಕೊಳ್ಬೇಕು ಅಂಥೇಳಿ, ಅದು ಕೂಡ ಒಂದು ಸರ್ಕಾರಿ ಕೆಲಸವಿರ್ಬೋದು, ಯಾವುದೇ ಕೆಲಸ ಇರ್ಬೋದು, ಅಥವಾ ಒಂದು ಸತ್ಯ ಸ್ವಾರ್ಥಿಕರು ಕೂಡ ಇರ್ಬೋದು. ಅದನ್ನು ದೇವರು ಒಬ್ಬೊಬ್ಬರಿಗೆ ಒಂದೊಂದು ವರವನ್ನು ಕೊಟ್ಟು ಮೊದಲೇ ತೀರ್ಮಾನ ಮಾಡಿದ್ದಾರೆ. ಅದರಂತೆ ನಡೆಸುವಂಥದ್ದು. ಇನ್ನು ಕೆಲವರನ್ನ ಏನು ಮಾಡ್ತಾರೆ, ಪ್ರಾಪಂಚಿಕದಿಂದಲೇ ಕರೀತಾರೆ. ಆದರೆ ಬಂದರೆ ಬರ್ಬೋದು, ನನ್ನ ಮಾತು ಕೇಳಿದರೆ ಕೇಳ್ಬೋದು, ಬಿಟ್ಟರೆ ಬಿಡ್ಬೋದು. ಕೇಳಿ ಬಂದರೆ ಆಶೀರ್ವಾದ ಖಂಡಿತವಾಗಿ ಇದೆ. ಆದರೆ ನಾನಲ್ಲಿ ಬಂದೇ ಬರಬೇಕು ಅಂತ ಹೇಳುವಂಥದ್ದು ಇಲ್ಲ. ಅದು ಈ 3ನೇ ಥರದ ಜನಗಳಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಕೆಲವರನ್ನ ಏನು ಮಾಡ್ತಾರೆ ನೋಡಿ, ವೈದ್ಯರನ್ನಾಗಿಯೋ, ಕೆಲವರನ್ನು ಫ್ಲೈಟ್ ಓಡಿಸೋದು, ಕೆಲವರನ್ನು ಟ್ರೈನ್ ಓಡಿಸೋದು, ಕೆಲವರನ್ನು ವಿಜ್ಞಾನಿಗಳಾಗಿಯೋ, ಕೆಲವರನ್ನು ನಾನಾ ಥರದ ಕಚೇರಿ ಕೆಲಸಗಳಿಗಾಗಿಯೋ, ಕೆಲವರನ್ನು ಸುವಾರ್ಥಿಗರನ್ನಾಗಿಯೋ, ಕೆಲವರನ್ನು ಆಶ್ರಮ ನಡೆಸುವುದಕ್ಕಾಗಿಯೋ, ಇನ್ನು ಕೆಲವರನ್ನು ವಿದ್ಯಾಭ್ಯಾಸಕ್ಕಾಗಿಯೋ, ಇನ್ನು ಕೆಲವರನ್ನು ನಾನಾ ರೀತಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ತಾರೆ. ಹಾಗೆ ದೇವರಿಂದ ಆಯ್ಕೆಗೊಂಡವರು ಶಾಶ್ವತವಾಗಿ ದೇವರು ಯಾರನ್ನು ಕರೆದಿದ್ದಾರೋ, ಯಾವ ಕೆಲಸಕ್ಕೆ ನೇಮಕಗೊಂಡಿದ್ದಾರೋ ಕೆಲಸ ಮಾಡ್ತಾರೆ. ಆದರೆ ದೇವರೊಂದಿಗೆ ಯಾರು ಜೀವಿಸಲು ಹೊರಡ್ತಾರೋ, ದೇವರು ಯಾರ ಮೇಲೆ ದೃಷ್ಟಿಟ್ಟಿದ್ದಾರೋ ಅವರು ಈ ಲೋಕದ ಜೀವನಕ್ಕೆ ಲಂಚ ತೆಗೆಯೋದು, ಬಡ್ಡಿ ತಗೊಳ್ಳುವಂಥದ್ದು ಕೆಲಸ ಏನೋ ಮಾಡ್ತಾರೆ. ಇನ್ನೊಬ್ಬರಿಗೆ ಅನ್ಯಾಯ ಮಾಡೋಕ್ಕೆ ಹೋಗುವುದಿಲ್ಲ. ಹಾಗೆ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಕೆಲಸ ಕಾರ್ಯಗಳು ದೇವರ ಸಂಕಲ್ಪ ಇದೆ. ಅದು ಶಾಶ್ವತವಾಗಿ ನಿಲ್ತದೆ. ಕೆಲವರನ್ನು ಪರಲೋಕಕ್ಕೆ, ಈಗಾಗಲೇ ಎಲ್ಲರೂ ಪರಲೋಕಕ್ಕೆ ಹೋಗ್ತೀವಿ ಅಂತೇಳಿ ನಾವು ಭಾಳ ಸಲ ಅದನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಎಲ್ಲರೂ ಹೋಗಲು ಸಾಧ್ಯವೇ ಇಲ್ಲ. ಯಾವ ಗ್ರಂಥವಾಗಲಿ, ಯಾವ ಜನಾಂಗವೇ ಆಗಲಿ, ದೇವರೊಬ್ಬನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪರಲೋಕಕ್ಕೆ ಕೂಡ ಯಾರ್ಯಾರು ಬೇಕು ಅಂತೇಳಿ ಮೊದಲೇ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆದಿರ್ತದೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಕುರಾನು ಹೇಳ್ತದೆ, ಬೈಬಲ್ ಕೂಡ ಹೇಳ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವರನ್ನು ದೇವರು ಇಲ್ಲಿ ಶುದ್ಧೀಕರಿಸ್ತಾರೆ ಶಾಶ್ವತವಾಗಿ. ಒಂದು ವೇಳೆ ಅವರು ತಪ್ಪಿ ಹೋದರೂ, ಇತರರೊಂದಿಗೆ ಸೇರಿ ಅವರ ಗರ್ವ ಅಹಂಕಾರದಲ್ಲಿ ಹೋದರೂ, ಪೆಟ್ಟು ಕೊಟ್ಟು ಶಿಕ್ಷೆಗೆ ಒಳಪಡಿಸಿ ತಂದು ಅವರನ್ನು ಶುದ್ಧೀಕರಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ.
ಯಾವುದೇ ರೀತಿಗೂ ದೇವರು ಒಂದ್ಸಲ ಮನಸ್ಸಿಟ್ಟ ಮೇಲೆ ಮೊದಲು ಏನು ತೀರ್ಮಾನ ಮಾಡಿರ್ತಾರೆ ಅದನ್ನು ಅದರ ಬದಲು ಮಾಡುವುದಿಲ್ಲ. ಆದರೆ ಮನುಷ್ಯರು ನಾವು ಈಗೊಂದು ಮಾತಾಡ್ತೀವಿ, ಮತ್ತೊಂದು ಮಾತಾಡ್ತೀವಿ, ಒಬ್ಬರ ಎದುರೊಂದು ಮಾತಾಡ್ತೀವಿ, ಹಿಂದೆ ಒಂದು ಮಾತಾಡ್ತೀವಿ, ಇವತ್ತೊಂದು ಮಾತಾಡ್ತೀವಿ, ನಾಳೆ ಒಂದು ಮಾತಾಡ್ತೀವಿ. ನಾನಾ ರೀತಿಯಲ್ಲಿ ಅವರ ಲಾಭಕ್ಕಾಗಿ ಮಾತುಗಳನ್ನ ಉಲ್ಟಾ ಪಲ್ಟಾ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಏನೆಲ್ಲ ಹೋಗ್ಬೋದು. ಆದರೆ ದೇವ್ರದ್ದು ಹಾಗೆಲ್ಲ ಒಂದೇ ಒಂದು ಮಾತು, ಒಂದೇ ನಿಶ್ಚಯ. ಇವತ್ತು ಆರ್ಮಿಯವರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಅವರ ಡ್ಯೂಟಿಯ ಸಮಯದಲ್ಲಿ, ಅವರ ಕೆಲಸದ ಸಮಯದಲ್ಲಿ ಏನು ಸರಿಯಾಗಿ ಅವರು ಯಾರ ಹಿರಿಯ ಅಧಿಕಾರಿಗಳು ಯಾವ ರೂಲ್ಸನ್ನು ಅವರಿಗೆ ಕೊಟ್ಟಿದ್ದಾರೋ ಅದೇ ರೀತಿ ಗನ್ನ ರೈಫಲ್ ಹಿಡ್ಕೊಂಡು ಅವರು ಕಾಯುವ ಕೆಲಸವಾಗಿದೆ. ಅಲ್ಲಾಡೋದಿಲ್ಲ ಅವರು. ಅದೇ ರೀತಿ ದೇವರ ಸಂಕಿಂತಲೂ ಅವರನ್ನು ನೇಮಿಸಿದವರು ದೇವರೇ. ದೇವರ ಸಂಕಲ್ಪವು ಕೂಡ ಸ್ಥಿರವಾಗಿ ಇರುವುದು. ಅದಕ್ಕೆ ಯೆಹೋವನ ಆಲೋಚನೆ ಶಾಶ್ವತವಾಗಿ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಹಾಗೆ ಅದು ನಮ್ಮ ಜೀವಿತದಲ್ಲಿ ಅರ್ಥ ಆದ ಮೇಲೆ ನಾವು ದೇವರನ್ನೇ ಹಿಂಬಾಲಿಸಬೇಕು. ದೇವರು ನಮ್ಮನ್ನು ಕರೆದಿದ್ದಾನೆ, ನಡೆಸ್ತಾ ಇದ್ದಾರೆ ಅಂತ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 12ನೇ ವಚನ 33:12. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವನೇ ಧನ್ಯರು. ಯಾವ ಜನರಿಗೆ ಯೆಹೋವನು ದೇವರಾಗಿದ್ದಾನೋ, ಯಾರು ಈಗ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳಿರ್ತಾರೆ. ಅದರಲ್ಲಿ ಕೆಲವು ಗಂಡಂದರನ್ನೇ ಕರೀತಾರೆ ದೇವರು, ಕೆಲವು ಹೆಂಡತಿಯರನ್ನೇ ಕರೀತಾರೆ, ಕೆಲವೊಂದು ಕುಟುಂಬದಲ್ಲಿ ಮಕ್ಕಳನ್ನೇ ಕರೀತಾರೆ. ಅವರಿಗೆ ಮಾತ್ರ ದೇವರಾಗಿದ್ದಾರೆ. ಕೆಲವರು ಗಂಡಂದಿರು ದೇವರೊಂದಿಗೆ ಜೀವಿಸಲಿಕ್ಕೆ ಹೊರಟಾಗ ದೇವರ ದರ್ಶನ ಆದ ಮೇಲೆ ದೇವರು ಕರೆದಿದ್ರೆ ಅವರ ಮನೆಯವರೇ ವೈರಿಗಳಾಗ್ತಾರೆ. ಮೀಕ ಪ್ರವಾದಿ 2ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಕೂಡ ಮೀಕ ಪ್ರವಾದಿಯ ಮುಖಾಂತರ ಎಷ್ಟೋ 1000 ವರ್ಷಗಳ ಹಿಂದೆ ದೇವರು ಹೇಳಿಸಿದ್ದಾರೆ, ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು. ನಿನ್ನ ಆಪ್ತರನ್ನು ನಂಬಬೇಡ, ಸ್ನೇಹಿತರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗೂಡು ಅಂದರೆ ಹೆಂಡತಿಯನ್ನೋದಕ್ಕೆ ಕೂಡ ನಂಬಬೇಡ. ಅಂದರೆ ಒಂದೊಂದು ಹೆಂಡತಿಯರು ಕೂಡ ದೇವರೊಂದಿಗೆ ಜೀವಿಸುವಾಗ ಅಲ್ಲಿ ಗಂಡನಿಗೆ ವಿರೋಧ ಬರ್ತಾರೆ. ಕೆಲವೊಂದು ಹೆಂಡತಿಯರಿಗೇನು ನಮಗೆ ಒಳ್ಳೆಯದಾದರೆ ಸಾಕು, ನಮಗೆ ಲಾಭ ಬಂದರೆ ಸಾಕು, ನಾವು ಒಳ್ಳೆಯದಾದರೆ ಸಾಕು, ನಮ್ಮ ಮಕ್ಕಳು ಒಳ್ಳೆಯದಾದರೆ ಸಾಕು. ಆದರೆ ನಾವು ನರಕವನ್ನು ಅನುಭವಿಸಬಾರದು. ದೇವರಿಂದ ದೂರದ ಕಷ್ಟ, ಸಂಕಟ, ದುಃಖ, ಕಣ್ಣೀರು ತಪ್ಪದಿಲ್ಲ. ನಮ್ಮ ಮಕ್ಕಳಿಗೆ ಕೂಡ ಆಶೀರ್ವಾದ ಇರೋದಿಲ್ಲ. ನಾಳೆ ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ನರಕಕ್ಕೆ ಹೋಗ್ತದೆ ಅಂತೆಲ್ಲ ಹೇಳಿದ್ರು, ತಿಳಿಸಿದ್ರು. ಅದೆಲ್ಲ ಯಾರು ನೋಡಿದವರು? ಅದೆಲ್ಲ ಈಗ ಯಾಕೆ ಯಾರು ನೋಡಿ ಬಂದಿದ್ದಾರೆ? ಇಂಥ ಒಂದು ಉಲ್ಟ ಹೆಂಡತಿಯರೇ ಮಾತನಾಡ್ತಾರೆ. ಇದು ಸ್ವಂತ ನನ್ನ ಹೆಂಡತಿ ಕೂಡ ಇದನ್ನೇ ಮಾತಾಡಿದ್ದಾಳೆ. ಹಾಗೆ ಮೀಕ ಪ್ರವಾದಿ ಕೂಡ ಏನು ಹೇಳಿದ್ದಾರೆ? ಒಬ್ಬನಿಗೆ ಅವನ ಮನೆಯವರೇ ಕಡುವೈರಿಗಳಾಗುವರು. ಹಾಗೆ ನಮ್ಮಲ್ಲಿ ನೋಡಿ ಮಕ್ಕಳು ಹೆಂಡತಿ ಎಲ್ಲ ವಾಪಸ್ ತಿರುಗಿ ಹೋದ್ರು, ಆದರೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ನನಗೆ ಸರ್ವ ಸೃಷ್ಟಿಗತ ಯೆಹೋವ ಪರಮಾತ್ಮ ದೇವರಾಗಿದ್ದಾನೆ. ಆ ಪರಮಾತ್ಮ ನನ್ನನ್ನು ನಡೆಸ್ತಾ ಇದ್ದಾನೆ. ದೇವರ ನಮಗೆ ಸ್ತೋತ್ರ. ಒಂದೊಂದು ಕಡೆ ಹೆಂಡತಿಯರೇ ಈ ರೀತಿ ಆಗ್ತಾರೆ, ಒಂದೊಂದು ಕಡೆ ಮಕ್ಕಳೇ ಈ ರೀತಿ ಆಗ್ತಾರೆ. ಒಂದೊಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳನ್ನು ಸಂಪೂರ್ಣ ದೇವರು ಆರಿಸಿಕೊಳ್ತಾರೆ. ಹಾಗೆ ಇವತ್ತು ಅನೇಕರು ಹೇಳ್ಬೋದು ನಮ್ಮನ್ನೆಲ್ಲ ಆರಿಸಿಕೊಂಡಿದ್ದಾನೆ ಅಂತ. ಇಲ್ಲಿ ಅಲ್ಲ. ಅಂಥವರು ದೇವರಿಂದ ಯಾರು ಒಬ್ಬನೇ ಆಗಲಿ ಇಬ್ಬರೇ ಆಗಲಿ ಇಡೀ ಕುಟುಂಬವೇ ಆಗಲಿ ಆಯ್ಕೆಗೊಂಡವರು ಈ ಲೋಕದ ವಿಷಯಕ್ಕಾಗಿ ಆಸೆ ಪಡುವುದಿಲ್ಲ. ಬೆಳ್ಳಿ ಬಂಗಾರ, ಆಸ್ತಿ ಪಾಸ್ತಿ, ದೊಡ್ಡ ಮೊಬೈಲು, ದೊಡ್ಡ ಕಾರು, ದೊಡ್ಡ ದೊಡ್ಡ ಮನೆ, ಈ ಲೋಕದ ಅಲಂಕಾರಗಳು, ಬಟ್ಟೆಗಳಲ್ಲಿ ಸ್ಟೈಲು, ಅಲಂಕಾರಗಳಲ್ಲಿ ಸ್ಟೈಲು, ಅದು ಗೊತ್ತೇ ಇದೆ. ಅದನ್ನು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಅಂಥದಕ್ಕೆಲ್ಲ ಸ್ಟೈಲು ಮಾಡಿಕೊಂಡು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವಂಥದ್ದು, ದುಡ್ಡಿಗಾಗಿ ಸುಳ್ಳು ಹೇಳುವಂಥದ್ದು. ಅವರಿಗೆ ಬೇಕಾಗಿದ್ದು ಮನೆ, ದೇವರ ಹೆಸರು ಚರ್ಚ್ ಅಂತ ಹೇಳ್ಕೊಂಡು ಕಟ್ಟೋದು, ಅವರಿಗೆ ಬೇಕಾಗಿರೋದು ಮನೆ. ಅದೇ ಒಂದು ವ್ಯಾಪಾರ. ಇವತ್ತು ಆಶ್ರಮ ಇಟ್ಕೊಂಡು ಹಣ ಸಂಪಾದನೆ, ಸ್ಕೂಲ್ ಇಟ್ಕೊಂಡು ಹಣ ಸಂಪಾದನೆ, ಆಸ್ಪತ್ರೆ ಇಟ್ಕೊಂಡು ಹಣ ಸಂಪಾದನೆ, ನಾನಾ ರೀತಿ ವ್ಯಾಪಾರ ಮಾಡಿಕೊಂಡು ಹಣ ಸಂಪಾದನೆ. ಕೆಲವರು ದೇವರ ಹೆಸರನ್ನು ಇಟ್ಟುಕೊಂಡು ಈ ರೀತಿ ಸಂಪಾದನೆಗೆ ಹೊರಟಿದ್ದಾರೆ. ಇಂಥವರೆಲ್ಲ ಖಂಡಿತವಾಗಿ ಅಲ್ಲ. ಯಾರಿಗೆ ದೇವರಾಗಿದ್ದಾರೋ ಅವರು ಪ್ರವಾದಿಗಳ ಹಾಗೆ, ಸಾಕ್ಷಿಗಳ ಹಾಗೆ ಯಾವುದಕ್ಕೂ ಆಸೆ ಪಡದೆ ಅವರು ಮುನ್ನುಗ್ತಾ ಇದ್ದಾರೆ. ಅಂಥವರಿಗೆ ಮಾತ್ರ ದೇವರು ದೇವರಾಗಿದ್ದಾನೆ. ಇದನ್ನು ಅಪೊಸ್ತಲ ಪೌಲರು ಕೂಡ ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಇದನ್ನು ತಿಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಜನಾಂಗದವರನ್ನು ಸಕ್ರಿಯರನ್ನಾಗಿ ಆದುಕೊಂಡಿದ್ದಾನೋ ಅವರು ಧನ್ಯರು. ಯಾವ ಜನಾಂಗದವರಲ್ಲಿ ಜಾತಿ ಮತ ಭೇದ ಇಲ್ಲ. ಯಾಕೆಂದರೆ ನಾವು ಆದಿಯಿಂದಲೇ ನಾವು ನೋಡುವಾಗ ಬೈಬಲಲ್ಲಿ ಕೂಡ ನಾವು 1ನೇ ಅಧ್ಯಾಯದಲ್ಲಿ ಕೂಡ ನೋಡುವಾಗ ಮಣ್ಣಿನಿಂದ ಒಂದು ಮನುಷ್ಯನನ್ನು ಉಂಟು ಮಾಡಿ ಅವನಿಗೆ ಜೀವ ಕೊಟ್ಟು ಅವನ ಎಲುಬಿನಿಂದ
ಭೂಮಿಯಿಂದ ಒಂದು ಸ್ತ್ರೀಯನ್ನಾಗಿ ಮಾಡಿ ಅವನಿಗೆ ಹೆಂಡತಿಯನ್ನಾಗಿ ಕೊಟ್ಟು ಅವರಿಗೆ ಮಕ್ಕಳ ಆಶೀರ್ವಾದವನ್ನು ಮಾಡಿ ಇಡೀ ಭೂಲೋಕದಲ್ಲಿ ನಿಮ್ಮ ಸಂಖ್ಯೆ ತುಂಬಿಕೊಳ್ಳಲಿ ಎಂದು ಹೇಳಿ ಆ ಒಂದು ಗಂಡ ಹೆಂಡತಿಯ ಸಂತಾನವೇ ಇವತ್ತು ಇಡೀ ಭೂಲೋಕದಲ್ಲಿ ತುಂಬಿಕೊಂಡಿರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಲಿ ಜಾತಿ ಮತ ಭೇದ ಬಂತ ಬರಲಿಲ್ಲ. ಆದರೆ ಜನಸಂಖ್ಯೆ ತುಂಬ್ತಾ ಬಂದಾಗೆ ಕೆಲವರನ್ನ ದೇವರೇ ವಿಂಗಡ ಮಾಡಿಕೊಂಡು ಬಂದರು. ಉದಾಹರಣೆಗೆ ಪೆರಿಜ್ಯರು, ಹಿವ್ಯಸರು, ಎಬಿಸಿಯರು, ಹಿವಿಯರು ಅವರನ್ನೆಲ್ಲ ಕಾನಾನ್ ದೇಶದಿಂದ ಹೊರಹಾಕಿ ಇಸ್ರೇಲ್ ಜನಾಂಗವನ್ನು ಅಲ್ಲಿಗೆ ನಡೆಸಿದರು. ಆಗ ಅವರು ಯಾರು? ಇದೇ ಆದಮನ ಸಂತಾನದವರೇ. ಆಗ ಏನಾಯ್ತು? ಅಲ್ಲಿ ಬಹಳ ಕೆಟ್ಟವರು, ಗರ್ವಿಷ್ಠರು, ಅಹಂಕಾರಿಗಳು, ಗಲೀಜು ಜನಗಳು ಅವರನ್ನು ಪ್ರತ್ಯೇಕವಾಗಿ ಒಂದೊಂದು ಕೆಲಸಕ್ಕೆ ಅವರನ್ನು ಇಟ್ಟರು. ಹಾಗೆ ಇವತ್ತು ಕೂಡ ಅನೇಕರು ಅದೇ ಪರಿಸ್ಥಿತಿ ಇವತ್ತು ಕೂಡ ಭೂಲೋಕದಲ್ಲಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ಇದೆ. ಒಂದೊಂದು ಜಾತಿಯಾಗಿ ಮಾರ್ಪಟ್ಟಿದ್ದು. ಅದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ 2 ಅಧ್ಯಾಯದಲ್ಲಿ ಕೂಡ ಪೇತ್ರನ ಮುಖಾಂತರ ಕೂಡ ದೇವರು ಹೇಳಿದ್ದು, ಮೈ ತೊಳೆದು ಬಿಟ್ಟ ಹಂದಿ ಎಲ್ಲಿಗೆ ಹೋಯಿತು? ವಾಪಸ್ ಗೊಚ್ಚೆಗೆ ಹೋಯಿತು. ನಾಯಿ ಕಕ್ಕಿದ್ದನ್ನು ನೆಕ್ಕಲು ಹೋಯಿತು. ಕೆಲವರು ನಮ್ಮ ಹಿರಿಯರು ಕೂಡ ಮಾತನ್ನು ಹೇಳಿದ್ದಾರೆ, ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ, ಬೆಟ್ಟ ಹತ್ತಿದರೂ ಬಿಡೋದಿಲ್ಲ, ಅವರು ಹೂಣಿದ್ರು ಸಮಾಧಿ ಮಾಡಿದ್ರು ಕೂಡ ಅದು ತೊಳಗಿ ಹೋಗುವುದಿಲ್ಲ. ಈಗ ಹುಣಸೆ ಮರ ಏನಾಗಿದೆ? ಅದರ ಬೀಜ ಹುಳಿ, ಮೊಳಕೆ ಬಂದರೂ ಹುಳಿನೇ. ಅದರ ಮರ ಕೂಡ ಬೇರಿಂದ ತುದಿಯವರೆಗೆ ಹುಳಿನೇ. ಅದರ ಇದು ಕಾಯಿನ ಹುಳಿನೇ. ಅದು ಹಣ್ಣಾದರೂ ಕೂಡ ಮೊದಲೇ ಹುಳಿ. ಅದಕ್ಕೆ ಹೇಳೋದು ಹುಣಸೆ ಹುಳಿ. ಕೆಲವರು ಹುಣಸೆ ಹಣ್ಣು ಅಂತ ಹೇಳ್ತಾರೆ. ಅದು ಹಣ್ಣಾದ ಮೇಲೆ ಹಣ್ಣಾದರೂ ಕೂಡ ಅದು ಏನಾಯ್ತು ಅಲ್ಲಿ? ಅದು ಹುಳಿಯೇ ಆಯಿತು. ದೇವರ ನಾಮಕ್ಕೆ ಸ್ತೋತ್ರ. ಅದರ ಗುಣ ಅದು ಬಿಡ್ತದ? ಖಂಡಿತವಾಗಿ ಬಿಡೋಕ್ಕೆ ಸಾಧ್ಯವಿಲ್ಲ. ಈಗ ಹಾಗಲಕಾಯಿ ತಗೊಳ್ಳೋಣ, ಬೀಜ ಕಹಿ, ಅದರ ಗಿಡ ಕಹಿ ಅಲ್ಲ, ಬಳ್ಳಿಗಾಗೋದು ಗಿಡನೂ ಕಹಿಯೇ, ಬಳ್ಳಿ ಕಹಿ, ಅದರ ಕಾಯಿ ಆಗಲಿ ಕಹಿ, ಅದರ ಹಣ್ಣಾದರೂ ಕೂಡ ಏನಾಗ್ತದೆ? ಅದು ಕಹಿನೇ. ಆದರೆ ಶರೀರಕ್ಕೆ ಅದು ಒಳ್ಳೆಯದು. ಆದರೆ ಅದರ ಗುಣವನ್ನು ಅದು ಬಿಡ್ತದ? ಅದರ ಗುಣವನ್ನು ಬಿಡುವುದಿಲ್ಲ. ಇನ್ನು ಅನೇಕ ಇದು ಪ್ರಾಣಿಗಳಿಗೂ ಕೂಡ ಇದನ್ನು ಹೋಲಿಸ್ಬೋದು ನಾವು. ಹಾಗೆ ಅದು ನಾವು ಮನುಷ್ಯರಿಗೆ ಹೋಲಿಸೋದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವ ಜನಾಂಗದವರನ್ನು ಸತ್ವೀರನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಹಾಗೆ ಇಂಥ ಜನಾಂಗದವರಲ್ಲಿ ಕೂಡ ದೇವರು ತಲ್ಲಿ ಬಿಟ್ಟಿದ್ದಾರಲ್ಲ, ಅದುವೇ ಇವತ್ತು ಸರ್ಕಾರ ಕೂಡ ಒಂದೊಂದು ಸರ್ಟಿಫಿಕೇಟ್ ಕೊಡುವಂಥದ್ದು. ಅವರು ಆ ಜಾತಿ, ಇವರು ಈ ಜಾತಿ ಇದೇಳಿ. ಅದಕ್ಕೆ ಸರಿಯಾದ ಒಂದೊಂದು ಕೆಲಸವನ್ನು ನೇಮಿಸಿ ಬಿಟ್ಟಿದ್ದಾರೆ. ಅಂಥ ಕೆಲಸ ಎಲ್ರಿಗೂ ಮಾಡಲು ಸಾಧ್ಯವಿಲ್ಲ. ಅದು ಆ ಜನಾಂಗಗಳಿಗೆ ಮಾತ್ರ ಬಹಳ ಪ್ರೀತಿ. ಎಲ್ಲ ಜನಾಂಗಗಳಿಗೂ ಆ ಕೆಲಸ ಮಾಡಲು ಸಾಧ್ಯವಿಲ್ಲ. ಇದುವೇ ಆಗಿದೆ. ಆದರೆ ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಅಂಥವರಲ್ಲಿ ಕೂಡ ಕೆಲವರನ್ನ ದೇವರು ಏನು ಮಾಡ್ತಾರೆ? ಅದು ತರ್ತಾರೆ. ಆದರೆ ಬಹಳ ಕಷ್ಟ, ಅದು ತರ್ತಾರೆ. ದೇವರು ನಮ್ಗೆ ಪಾರಿವಾಳವೇ ಕಾಗೆ ಹಾಗೆ ಬೈಬಲ್ ಕೂಡ ನೋಡುವಾಗ ಕಾನಾನ್ ದೇಶದಲ್ಲಿ ಇದ್ದವ್ರನ್ನ ಹೊರ ಹಾಕಿ ಅಲ್ಲಿಗೆ ದೇವರು ಆರಿಸಿಕೊಂಡ ಇಸ್ರೇಲ್ ಜನಾಂಗವನ್ನು ಸೇರಿಸಿದರು. ಹಾಗೆ ಇದು ಕೂಡ ಹಾಗೆ ದೇವರಿಂದ ಆಯ್ಕೆಗೊಂಡವರು ಮತ್ತೆ ಆ ದಾರಿಗೆ ಹೋಗುವುದಿಲ್ಲ. ಒಂದು ವೇಳೆ ಹಿಂದಿನ ಜೀವಿತ, ನನ್ನ ಜೀವಿತ ಕೂಡ ಹಿಂದೆ ಅದೇ ಜೀವಿತವಾಗಿ ಹೋಗಿತ್ತು. ಹಾಗೆ ಆದರೆ ಈಗ ಅದಲ್ಲ. ಈಗ ನಾನು ದೇವರು ಇಸ್ರೇಲ್ ಜನಾಂಗಕ್ಕೆ ಸರಿಯಾಗಿ ಅಂದರೆ ಇಸ್ರೇಲ್ ಜನಾಂಗ ಅಂದರೆ ಬ್ರಾಹ್ಮಣರು ಅಂತ ಅದರ ಅರ್ಥ. ಅದು ಸರ್ವ ಸೃಷ್ಟಿಕರ್ತನಾದ ದೇವರು ಆರಿಸಿಕೊಂಡ ಜನಾಂಗ. ಅದು ಇಬ್ರೂ ಭಾಷೆಯಲ್ಲಿ ಇಸ್ರೇಲ್ ಎಂಬುದಾಗಿ ಆಗಿದೆ. ನಮ್ಮ ಕನ್ನಡದಲ್ಲಿ ಬ್ರಾಹ್ಮಣರು ಅಂದರೆ ಬ್ರಹ್ಮ ಅಂದರೆ ಸರ್ವ ಸೃಷ್ಟಿಕರ್ತ. ಬ್ರಹ್ಮನನ್ನು ಅರಿತವನು ಬ್ರಾಹ್ಮಣ. ಅವನು ಬೇರೆ ಜಾತಿ ಅಲ್ಲ. ಅವನು ಕೂಡ ತಾಯಿ ಹೊಟ್ಟೆಯಿಂದಲೇ ಬಂದವನು, ಅನ್ನವನ್ನೇ ತಿನ್ನವನು, ಸತ್ತು ಸಮಾಧಿಗೆ ಹೋಗುವವನು, ಅವನ ರಕ್ತ ಕೂಡ ಕೆಂಪೆ. ಹಾಗೆ ಇವತ್ತು ಏನಾಗಿದೆ? ಅದೇ ಬ್ರಹ್ಮ ಇಲ್ಲಿ ಕ್ರೈಸ್ತನಾಗಿದ್ದಾನೆ, ಯೆಹೋವನಾಗಿದ್ದಾನೆ. ಹಾಗೆ ಕ್ರೈಸ್ತನನ್ನು ಹಿಂಬಾಲಿಸಿದವರು ಕ್ರೈಸ್ತರು. ಅದೇ ಜನ ಅಲ್ಲಿ ಮುಸ್ಲಿಮರು ಕೂಡ ಅದುವೇ, ಅಂದರೆ ಭಾಷೆ ಮಾತ್ರ ಬೇರೆ. ಹಾಗೆ ಒಂದೊಂದು ಕುಟುಂಬವನ್ನು ಕೂಡ ದೇವರು ಆರಿಸಿಕೊಳ್ತಾರೆ. ಉದಾಹರಣೆಗೆ ಅದು ಬೈಬಲಲ್ಲಿ ನೋಡುವ, ಈಗ ಅಬ್ರಾಮು ಸಾರ ಏನು ಮಾಡಿದ್ರು? ಅವರನ್ನು ದೇವರೇ ಆರಿಸಿಕೊಂಡು ನೋಡಿ, ಗಂಡ ಹೆಂಡತಿ ಅನ್ಯೋನ್ಯವಾಗಿ ನಡೆದರು. ಅಲ್ಲಿಂದ ಅಬ್ರಾಮನ ಮಗ ಯಾರು? ಇಸಾಕ ಮತ್ತು ಇಸಾಕನ ಹೆಂಡತಿ ರೆಬೆಕ್ಕಳು ಅನ್ಯೋನ್ಯವಾಗಿ ನಡೆದರು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ ಅಲ್ಲಿ ಬರುವಾಗ ಮತ್ತೆ ತಪ್ಪಿ ಹೋಯಿತು. ಇಸಾಕನಿಗೆ 2 ಮಕ್ಕಳು, ಏಸಾವ ಮತ್ತು ಯೆಹೋವ. ಏಸಾವನನ್ನು ದೇವರು ತಳ್ಳಿಬಿಟ್ರು. ಏಸಾವ ಮತ್ತು ಯಾಕೋಬ. ಏಸಾವನನ್ನು ದೇವರು ತಳ್ಳಿಬಿಟ್ರು. ಅವನು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿ ಬೇಕಾದಷ್ಟು ದೇವರಿಗೆ ವಿರುದ್ಧವಾಗ್ಬಿಟ್ಟ ಅವನು. ಆದರೆ ಯಾಕೋಬನನ್ನು ದೇವರು ಆರಿಸಿಕೊಂಡ್ರು. ಹಾಗೆ ಯಾಕೋಬ ಮತ್ತು ಯಾಕೋಬನ ಹೆಂಡತಿಯರನ್ನು ದೇವರು ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ ಅವರು ಗಂಡ ಹೆಂಡತಿ ಮಕ್ಕಳು ಅನ್ಯೋನ್ಯವಾಗಿ ನಡೆದರು. ಅದುವೇ ಇಸ್ರೇಲ್ ಸಂತಾನ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಅನೇಕ ಪ್ರವಾದಿಗಳನ್ನ ನಾವು ಬೈಬಲಲ್ಲಿ ನೋಡ್ತೇವೆ. ಒಬ್ಬೊಬ್ಬರಿಗೆ ಹೆಂಡತಿ ಇದ್ದಾರೆ, ಅದರಲ್ಲಿ ಹೆಂಡತಿಯರ ವಿಷಯವೇ ಅಲ್ಲಿ ಇಲ್ಲ.
ಆದರೆ ಬರೀ ಗಂಡಂದಿರ ವಿಷಯ ಮಾತ್ರ ಇರೋದು. ದೇವರು ಯಾರನ್ನು ಆದುಕೊಂಡ್ರೋ ಅವರ ವಿಷಯ ಮಾತ್ರ ಅಲ್ಲಿ ಇರುವಂಥದ್ದು. ಹೊಸ ಒಡಂಬಡಿಕೆಯ ಸಾಕ್ಷಿಯಲ್ಲಿ ಕೂಡ ನಾವು ನೋಡುವಾಗ ಗಂಡಂದಿರು ಮಾತ್ರ ದೇವರ ಬಳಿಗೆ ಬಂದರು, ಹೆಂಡತಿಯರು ಮಕ್ಕಳ ವಿಷಯವೇ ಅಲ್ಲಿ ಇಲ್ಲ. ಹಾಗೆ ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅದೇ ರೀತಿ ಕೂಡ ಇದು ಆಗಿದೆ, ಇವತ್ತು ಕೂಡ ಆಗ್ತಾ ಇರೋದು ಅದು. ಹಾಗೆ ಹೇಳಿದ್ದು, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ ಅದು ನೋಡಿ, ಯಾವ ಜನಾಂಗದವರನ್ನು ಸೊಪ್ಪಿಯರನ್ನಾಗಿ ಆದುಕೊಂಡಿದ್ದಾರೆ ಅವರೇ ಧನ್ಯರು. ಹಾಗೆ ಇವತ್ತು ನಾವು ಗಂಡ ಹೆಂಡತಿ ಬಿಡುಗಡೆ ಆದರೂ, ಮಕ್ಕಳು ಬಿಡುಗಡೆ ಆದರೂ, ದೇವರು ಯಾರನ್ನು ಆದುಕೊಳ್ತಾರೋ ಅಥವಾ ಕುಟುಂಬವಾಗಿ ನಡೆಸ್ತಾರೋ ಅವರೇ ಧನ್ಯರು. ಆಗಿರುವಾಗ ಮತ್ತೆ ನಾವು ದೇವರಿಂದ ದೂರ ಹೋಗಬಾರ್ದು, ಪ್ರಪಂಚದ ವಿಷಯಕ್ಕೆ ಹೋಗಬಾರ್ದು, ಇತರರ ಸುಳ್ಳುಗಾರರೊಂದಿಗೂ ಕೂಡ ನಾವು ಸೇರಬಾರ್ದು. ಒಟ್ಟಿನಲ್ಲಿ ಈ ಪ್ರಾಪಂಚಿಕ ವಿಷಯ ದೇವರಿಗೆ ವಿರುದ್ಧವಾದ ಕಾರ್ಯದವರೊಂದಿಗೆ ನಾವು ಹೋಗಲೇಬಾರದು ಅಂತ ಇದರ ಅರ್ಥವಾಗಿದೆ. ಆಗ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ, ಅಂಥವರಿಂದ ನಾವು ಇತರರಿಂದ ಪ್ರತ್ಯೇಕವಾಗಿರಬೇಕು ಅಂತ ಇದರ ಅರ್ಥವಾಗಿದೆ. ಹಾಗೆ 13ನೇ ವಚನಕ್ಕೆ ಹೋಗೋಣ. ಕೀರ್ತನೆಗಳು 33:13. ಯೆಹೋವನು ಆಕಾಶದಿಂದ ಮನುಷ್ಯರೆಲ್ಲರನ್ನ ನೋಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಏನು ಮಾಡಿದ್ರು, ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾನೆ ಅಂತ ನಾವು ಹಿಂದೆ ಕೂಡ ನೋಡ್ಕೊಳ್ತೇವೆ. ಇದನ್ನು ಎಲ್ಲ ಗ್ರಂಥಗಳು ಕೂಡ ತಿಳಿಸಲ್ಪಡ್ತವೆ. ಆದರೆ ಯಾಕೆ ಪಾತಾಳದಿಂದ ಪರಲೋಕದವರೆಗೆ ಸರ್ವ ನೀರಿತ್ತು, ಮಧ್ಯದಲ್ಲಿ ಅದು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. ಆಕಾಶವನ್ನು ಸೃಷ್ಟಿ ಮಾಡಿದ್ರು, ಒಂದು ಗುಮ್ಮಟ ಉಂಟಾಗಲಿ ಅಂತೇಳಿ ಕೆಳಗಿನ ನೀರನ್ನು ತಗೊಂಡೋಗಿ ಸಮುದ್ರ ಮಾಡಿದ್ರು. ಆಗ ಆಕಾಶದ ಮೇಲೆ ಏನಿದೆ, ಈಗಲೂ ನೀರಿದೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇದು ನಮಗೆ ಸರ್ವ ಸೃಷ್ಟಿಯನ್ನು ತಿಳ್ಕೊಂಡಾಗ ಅಲ್ಲಿ ನಮಗೆ ದೃಢಪಡಿಸ್ತದೆ. ಅಲ್ಲಿ ಆ ಜಲರಾಶಿ, ಯಾಕೆಂದರೆ ದೇವರು ವಾಸ ಮಾಡೋದು ಪರಿಶುದ್ಧವಾದ ಸ್ಥಳ, ಜಲರಾಶಿಯ ಮೇಲೆ ವಾಸ ಮಾಡ್ತಾ ಇದ್ದಾನೆ ಅಂತ ಹಿಂದೆ ನಾವು ತಿಳ್ಕೊಂಡಿದ್ದೇವೆ. ಈಗಲೂ ಕೂಡ ನಾವು ತಿಳ್ಕೊಳ್ಬೋದು. ಅಲ್ಲಿಂದ ಪ್ರತಿಯೊಬ್ಬರನ್ನು ಆಕಾಶದ ಕೆಳಗೆ ಮನುಷ್ಯರನ್ನು ವೀಕ್ಷಿಸಿ ನೋಡ್ತಾ ಇದ್ದಾರಂತೆ. ಯಾರನ್ನು ಕರೆದಿದ್ದಾರೋ, ಯಾರು ಹೇಗೆ ನಡೀತಾರೋ, ಯಾವ ಕಡೆಗೆ ಹೋಗ್ತಾರೋ, ಏನು ಕೆಲಸ ಮಾಡ್ತಾರೋ, ಏನು ಒಳ್ಳೇದು ಮಾಡ್ತಾರೋ, ಕೆಟ್ಟದ್ದು ಮಾಡ್ತಾರೋ, ಇಡುವ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ದೇವರಲ್ಲಿಂದ ನೋಡೋರಾಗಿದ್ದಾರೆ. ಆಕಾಶದಿಂದ ಕೆಳಗಡೆ ಅವ್ರಿಗೆ ಕಾಣೋದಿಲ್ಲ, ದೇವ್ರಿಗೆ ಕಾಣೋದಿಲ್ಲ, ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಯಾವ ಸುಳ್ಳು ಹೇಳೋದು, ನಾನಾ ರೀತಿ ಆಸೆ ಪಡೋದು, ಒಟ್ಟಿನಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನ ಮಾಡೋದು ಖಂಡಿತ. ಉದಾಹರಣೆಗೆ ಮನೆಯೊಳಗೆ ಇರ್ತವೆ, ದೊಡ್ಡ ದೊಡ್ಡ ಅರಮನೆಯೊಳಗೆ, ಕೋಟೆಯೊಳಗೆ ಇರ್ಬೋದು, ಅದೆಂಥ ಬಿಲ್ಡಿಂಗ್ ಇರ್ಬೋದು, ಖಂಡಿತವಾಗಿ ಆಕಾಶದ ಕೆಳಗೆ ನೋಡುವ ದೇವರಿಗೆ ಅದೆಲ್ಲ ಕಾಣುವುದಿಲ್ಲವೋ? ಖಂಡಿತವಾಗಿ ಕಾಣ್ತದೆ. ಪ್ರತಿಯೊಬ್ಬರನ್ನ ದೇವರು ಆಕಾಶದಿಂದ ಮೇಲಿಂದ ಇಣಿಕಿ ಕೆಳಗಡೆ ನೋಡ್ತಾರೆ. ಅದು ಮಾತ್ರವಲ್ಲ, ದೇವರ 3ನೇ ಆತ್ಮ ಪವಿತ್ರಾತ್ಮ ಕೂಡ ಇಲ್ಲಿ ನಮ್ಮ ಬಗ್ಗೆ ವರದಿ ಮಾಡ್ತಾರೆ. ಆದ್ದರಿಂದ ಖಂಡಿತವಾಗಿ ದೇವರ ಕಣ್ಣಿಗೆ, ದೇವರ ದೃಷ್ಟಿಗೆ ಯಾವುದು ಮುಚ್ಚುಮರೆ ಆಗುವುದಿಲ್ಲ. ಯಾವುದೇ ರೀತಿ ದಗ ಮೋಸ ಮಾಡೋಕ್ಕಾಗುವುದಿಲ್ಲ. ಪ್ರತಿಯೊಂದಕ್ಕೂ ನ್ಯಾಯ ತೀರ್ಪು ಹೊಂದಲೇಬೇಕು. ಮನುಷ್ಯರೆಲ್ಲರನ್ನು, ಒಬ್ಬೊಬ್ಬರನ್ನು ಮಾತ್ರ ಅಲ್ಲ, ಎಲ್ಲ ಮನುಷ್ಯರನ್ನು ದೇವರು ಆದುಕೊಳ್ಳಿ, ಅನ್ಯರಾಗಲಿ ಯಾರೇ ಆಗಲಿ ಪ್ರತಿಯೊಬ್ಬರನ್ನು ನೋಡುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ನಮ್ಮ ನಡೆ, ನುಡಿ, ಕ್ರಿಯೆ, ಮಾತುಗಳು ಪ್ರತಿಯೊಂದು ಸರಿಯಾಗಿರಬೇಕು. ಮತ್ತು 12ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಆಡುವ ಪ್ರತಿಯೊಂದು ಮಾತಿಗೂ ಲೆಕ್ಕ ಕೊಡಬೇಕಾಗ್ತದೆ ದೇವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಡುವ ಪ್ರತಿಯೊಂದು ಮಾತಿಗೂ ತೀರ್ಪು ಇದೆ. ಸುಳ್ಳು, ದಗ, ಮೋಸ, ಅನ್ಯಾಯ, ಕಪಟಿ ಮಾತುಗಳು, ಎದುರೊಂದು ಹಿಂದೆ ಒಂದು, ಜೋಕು ಮಾತಾಡುವುದು, ಕೆಟ್ಟದ್ದು ಮಾತನಾಡುವುದು, ಪ್ರತಿಯೊಂದಕ್ಕೂ ಕೂಡ ನ್ಯಾಯ ತೀರ್ಪು ಇದೆ. ಕಾಲನ್ನು ಕೂಡ ದೇವರು ನೋಡೋವನಾಗಿದ್ದಾನೆ. ಮೋಶೆಯನ್ನು ಕರೆದಾಗ ನಿನ್ನ ಕಾಲಲ್ಲಿರುವ ಕೆರೆಗಳನ್ನು ದೂರ ಇಡು ಅಂತ ಹೇಳಿದರು. ನೀ ನಿಂತಿರುವ ಸ್ಥಳ ಪವಿತ್ರವಾದದ್ದು. ನೋಡಿ, ಅಂದರೆ ನಾವೊಂದು ಪ್ರಾರ್ಥನೆ ಸಮಯದಲ್ಲಿ, ಬೈಬಲ್ ಓದೋ ಸಮಯದಲ್ಲಿ, ಮೆಸೇಜ್ ಅಂದರೆ ದೇವರು ಉಪದೇಶ ಮಾಡೋ ಸಮಯದಲ್ಲಿ, ಸಾಕ್ಷಿ ಕೊಡೋ ಸಮಯದಲ್ಲಿ ಆ ಸ್ಥಳ ಆಗ ಏನಾಗುತ್ತೆ? ಪರಿಶುದ್ಧವಾಗಿರ್ತದೆ. ಆಗ ನಮ್ಮ ಕಾಲಿನಲ್ಲಿ ಪಾದರಕ್ಷೆ ಅಂದರೆ ಚಪ್ಪಲಿ, ಅಂದರೆ ಅದುವೇ ಕೆರ ಅಂತ ಹೇಳಿದ್ದು ಕೂಡ ಇರಬಾರ್ದು. ಆದರೆ ಇವತ್ತು ಏನು ಮಾಡ್ತಾರೆ, ಅನೇಕರು ಕಾಲಿಗೆ ಚಪ್ಪಲ್ ಹಾಕ್ಕೊಂಡೇ ಸಾಕ್ಷಿ ಕೊಡ್ತಾರೆ, ಬೋಧನೆ ಮಾಡ್ತಾರೆ, ಸಾಕ್ಷಿ ಕೊಡ್ತಾರೆ. ಅದಕ್ಕೆ ಆ ಕಾಲಿಗೆ ಕೂಡ ಅಡ್ಡ ಬೀಳಿಸಿಕೊಳ್ತಾರೆ. ದೊಡ್ಡ ದೊಡ್ಡ ಸೂದುಗಳೇ ಇರ್ತವೆ, ಅದನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಇದೆಲ್ಲ ದೇವರಿಗೆ ವಿರುದ್ಧವಾಗಿದೆ. ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ, ಇವತ್ತು ಉದಾಹರಣೆಗೆ ಪ್ರಾರ್ಥನೆಗೆ ಹೋಗುವಾಗಲೂ ಕೂಡ ಚರ್ಚ್ ಮುಂದುಗಡೆ, ಅಂದರೆ ದೇವಾಲಯದ ಸಭೆಯ ಮುಂದುಗಡೆ ಆ ಬಾಗಿಲಲ್ಲಿ ಬರೀ ಕಾಲಿಡಕ್ಕೂ ಸ್ಥಳ ಇರೋದಿಲ್ಲ, ಅದರ ಎದುರುಗಡೆ ಹೋಗಿ ಚಪ್ಪಲಿಯನ್ನು ತುಂಬಿಸಿಟ್ಟು ಬಿಡ್ತಾರೆ. ಒಂದು ಆ ಸೈಡಿಗೆ ಈ ಸೈಡಿಗೆ ಪದ್ಧತಿ ಇರೋದಿಲ್ಲ.
ಬಾಗಿಲಲ್ಲಿ ರಾಶಿ ರಾಶಿ ಬಿದ್ದಿರ್ತದೆ. ದೇವರನ್ನ ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು. ಅದರಲ್ಲಿ ನೋಡಿ ಮುಸ್ಲಿಂ ಸಹೋದರರು ಏನು ಮಾಡ್ತಾರೆ, ಅವ್ರ ಮಸೀದಿ ಒಳಗಡೆ ಕಾಂಪೌಂಡ್ ಒಳಗಡೆ ಹೋಗಬೇಕಾದ್ರೆ ಆ ಚಪ್ಪಲಿಯನ್ನು ಬಾಗಿಲಲ್ಲಿ ಕೂಡ ಇರುವುದಿಲ್ಲ. ಅದಕ್ಕೆ ಒಂದು ಪ್ರತ್ಯೇಕ ಸ್ಥಳವನ್ನು ಏರ್ಪಡಿಸಿದ್ದಾರೆ. ಆ ಸ್ಥಳದಲ್ಲಿ ಬಿಟ್ಟು ಕಾಲಿಗೆ ನೀರು ಹಾಕ್ಕೊಂಡು ಒಳಗಡೆ ಹೋಗಬೇಕು ಮಸೀದಿ ಒಳಗಡೆ. ಇದು ಬೈಬಲಲ್ಲಿ ನೆಹೆಮೀಯನ ಗ್ರಂಥದಲ್ಲಿ ಕೂಡ ಇದೇ ವಿಷಯ ಇದೆ. ಕೈ ಕಾಲು ತೊಳ್ಕೊಂಡು ಸಭೆಗೆ ಹೋಗಬೇಕು ಅಂತೇಳಿ ನೆಹೆಮೀಯ ಪ್ರವಾದಿಯ ಮುಖಾಂತರಗಳು ತಿಳಿಸಿದ್ದಾರೆ. ಆದರೆ ಇವತ್ತು ಸಭೆ ಚರ್ಚು ಗಿಚ್ಚು ಅಂತ ಹೇಳ್ತಾರೆ. ಬಹಳ ದೊಡ್ಡ ದೊಡ್ಡ ಬೋಧಕರು ಇರ್ಬೋದು, ಬಹಳ ದೊಡ್ಡ ಪಂಡಿತರು ಇರ್ಬೋದು. ಆದರೆ ಈ ಒಂದು ನಿಯಮವನ್ನು ಹೇಳ್ತಾ ಇದ್ದಾರಾ? ಇಲ್ಲ, ಆದಷ್ಟು ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ. ಆದ್ರಿಂದ ಪ್ರತಿ ಒಂದು ಆಕಾಶದಿಂದ ಮನುಷ್ಯರೆಲ್ಲರನ್ನ ನೋಡುವವನಾಗಿದ್ದಾನೆ. 14ನೇ ವಚನ, ತಾನಿರುವ ಸ್ಥಾನದಿಂದ ಭೂ ನಿವಾಸಿಗಳೆಲ್ಲರನ್ನು ದೃಷ್ಟಿಸುತ್ತಾನೆ. ತಾನಿರುವ ನಿವಾಸ ಯಾವುದು? ಪರಲೋಕ. ಆಕಾಶದ ಮೇಲೆ ನೀರು, ಅಲ್ಲಿಂದ ಮನುಷ್ಯರು ಎಲ್ಲವರನ್ನ ನೋಡುವುದು ಮಾತ್ರವಲ್ಲ, ಸ್ಥಾನದಿಂದ ಭೂ ನಿವಾಸಿಗಳು ಪ್ರತಿಯೊಬ್ಬರನ್ನ ದೃಷ್ಟಿಸಿ ನೋಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. 1 ಸಮುವೇಲ 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೂಡ ನೋಡುವಾಗ ಸಮುವೇಲನಿಗೆ ಹೇಳಿದ್ರು, ಆ ಇಸ್ರಾಯೇಲರು ದೇವರ ಮಾತನ್ನು ಕೇಳದೆ ಅಂದ ಚಂದ ಮಾಡಿಕೊಂಡು ಆಡಂಬರ ಮಾಡಿಕೊಂಡಿದ್ರು. ಈಗಿನವರು ಕೆಲವರು ಸೇವಕರುಗಳು, ಅವರ ಹೆಂಡತಿಯರು, ಮಕ್ಕಳು, ವಿಶ್ವಾಸಿಗಳು ಕೂಡ ನಾನಾ ಥರದ ಲೋಕದ ಸ್ಟೈಲಲ್ಲೇ ಹೋಗ್ತಾ ಇರ್ತಾರೆ. ಅದಕ್ಕೆ ಸಮುವೇಲನಿಗೆ ಹೇಳಿದ್ರು, ಅವರ ಅಂದ ಚಂದಗಳನ್ನು ನೋಡಬೇಡ, ಅವರ ಎಲ್ಲರನ್ನು ನಾನು ತಳ್ಳಿಬಿಟ್ಟಿದ್ದೇನೆ, ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆ. ಅವರ ಅಂದ ಚಂದಗಳ ಸ್ಟೈಲು ಅಲಂಕಾರಗಳನ್ನೆಲ್ಲ ನೀವು ನೋಡಕ್ಕೆ ಹೋಗಬೇಡ. ಅವರ ಹೃದಯ ಕೆಟ್ಟು ಹೋಗಿದೆ, ಮನಸ್ಸು ನನ್ನ ಕಡೆಗಿಲ್ಲ, ಲೋಕದ ಕಡೆಗೆ ಸುಮ್ಮನೆ ಬರ್ತಾ ಇದ್ದಾರೆ. ನನ್ನಿಂದ ಏನಾದರೂ ಇವರಿಗೆ ಲಾಭ ಸಿಗ್ಬೋದೋ, ದೇವರಿಂದ ನಮಗೆ ಒಳ್ಳೇದಾಗ್ಬೋದು ಅಂತ ಬರ್ತಾ ಇದ್ದಾರೆ. ಖಂಡಿತವಾಗಿ ನನ್ನ ಮಾತಿಗೆ ಅವಿಧೇಯರಾಗಿ ಯಾರು ನಡೀತಾರೋ ಅವರನ್ನು ನಾನು ತಳ್ಳಿಬಿಟ್ಟಿದ್ದೇನೆ. ಅವರ ಅಂದ ಚಂದ ನನಗೆ ಬೇಡ. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನ. ಅದನ್ನೇ ಇಲ್ಲಿ ದಾವೀದರಸರು ಕೂಡ ಹೇಳಿದ. ಅದರ ಅರ್ಥ, ಯೆಹೋವನು ಆಕಾಶದ ಮನುಷ್ಯರೆಲ್ಲರನ್ನು ನೋಡುತ್ತಾನೆ. 13ನೇ ವಚನ. 14ನೇ ವಚನದಲ್ಲಿ ಕೀರ್ತನೆಗಳು 33:14, ತಾನಿರುವ ಸ್ಥಾನದಿಂದ ಭೂ ನಿವಾಸಿಗಳೆಲ್ಲರನ್ನ ದೃಷ್ಟಿಸುತ್ತಾನೆ. ಪರಲೋಕದಿಂದ ನೋಡ್ತಾ ಇರ್ತಾರೆ. ಇಲ್ಲಿಂದ ದೇವರ ಆತ್ಮ, 3ನೇ ಹತ್ರ ಪವಿತ್ರ ಆತ್ಮ ವರದಿ ಮಾಡ್ತಾ ಇರ್ತಾರೆ. ದೇವರ ನಮಗೆ ಸ್ತೋತ್ರ. ಖಂಡಿತವಾಗಿಯೂ ಪ್ರತಿ ಒಂದು ವಿಷಯದಲ್ಲಿ ದೇವರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರ ದರ್ಶನವಾದ ಮೇಲೆ ಒಳ್ಳೆಯದು ಮಾಡಿದರೆ ಆಶೀರ್ವಾದ, ವಿರೋಧವಾಗಿ ನಡೆದರೆ ಶಿಕ್ಷೆಯನ್ನು ಅನುಭವಿಸಲೇ ಬೇಕಾಗ್ತದೆ. ದೇವರ ನಮಗೆ ಸ್ತೋತ್ರ. 15ನೇ ವಚನ, ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿಮೋಚಿಸುವವನು ಆತನೇ. ನೋಡಿ, ದೇವರು ಸರ್ವವನ್ನು ಮನುಷ್ಯನ ಸೃಷ್ಟಿ ಮಾಡಿದ್ದು ಯಾರು? ದೇವರು. ನಾವು ಇವತ್ತು ಉಸಿರಾಡುವ ಗಾಳಿ ಯಾರ್ದು? ನಮ್ಮ ಪ್ರಾಣ, ಆತ್ಮ, ಶರೀರ, ಪ್ರಾಣ ಯಾರ್ದು? ದೇವರಾಗಿದ್ದಾರೆ. ನೋಡಿ, ನಾವು ಒಳಗಡೆ ಉಸಿರಾಡುವ ಗಾಳಿ ನಮ್ಮ ಹೃದಯದೊಳಗಡೆ ಹೋಗಿ ಅದು ವಾಪಸ್ ಬರುವಾಗ ನಮ್ಮ ಹೃದಯದೊಳಗೆ ಏನೇನಿದೆಯೋ ಅದು ಎಲ್ಲವನ್ನು ಕಲ್ಮಶಗಳನ್ನು ಹೊರಗೆ ತರ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಷ್ಟು ಸುಲಭ ಉಸಿರು ಇಲ್ಲ. ಅದು ದೇವರ ಜೀವ. ಅದು ನಮ್ಮ ಹೃದಯ ಸರಿಯಾಗಿದ್ದರೆ ಅದೇ ಸ್ವಚ್ಛ ಗಾಳಿ ವಾಪಸ್ ಸ್ವಚ್ಛವಾಗಿ ಬರ್ತದೆ. ಹೃದಯ ಕೆಟ್ಟದಾಗಿದ್ದರೆ ಸೇದಿರ್ತೇವೆ, ಏನೇನೋ ಯೋಚನೆ ಮಾಡಿಕೊಂಡು ಹೃದಯ ಕೆಟ್ಟು ಹೋಗಿದ್ರೆ ಅದೇ ಗಾಳಿ ಕೆಟ್ಟದಾಗಿ ಹೊರಗಡೆ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಒಂದು ಸ್ವಚ್ಛ ಗಾಳಿ ಇರುವಲ್ಲಿಗೆ ನಾವು ಹೋದರೆ ಏನಾಗ್ತದೆ? ಅಲ್ಲಿ ಸ್ವಚ್ಛ ಇರ್ತದೆ. ಅದೇ ದುರ್ವಾಸನೆ, ಕೆಟ್ಟದು ಏನಾದರೂ ಅಲ್ಲಿ ಇದ್ದರೆ ಗಾಳಿ ಕೆಟ್ಟದಾಗಿ ನಮ್ಮ ಮುಖಕ್ಕೆ ಬಡಿತದೆ. ಅದೇ ರೀತಿ ನಾವು ಉಸಿರಾಡುವ ಗಾಳಿ ಕೂಡ ಹಾಗೆ. ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು ದೇವರೇ. ನಮ್ಮ ಹೃದಯಗಳನ್ನ ನಿರ್ಮಿಸಿದ್ದಾನೆ. ಆಗ ನಾವು ಏನಾಗಬೇಕು? ದೇವರು ಹೇಳಿದ ಮಾತಿಗೆ ವಿಧೇಯರಾಗಿ ಜೀವಿಸಬೇಕು. ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಚನದಲ್ಲಿ, ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ. ನೋಡಿ, ದೇವರು ನಮ್ಮನ್ನು ಕರೆದ ಮೇಲೆ, ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನಡೆಸಿದ ಮೇಲೆ, ನಡೆಸ್ತಾ ಇರುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಿ, ದೇವರ ವಾಕ್ಯವು ಸರಿಯಾಗಿ ನಮಗೆ ದೇವರು ತಿಳಿಯಪಡಿಸುವಾಗ ದೇವರು ಆಯ್ಕೆಕೊಂಡವರ ಮುಖಾಂತರ ನಾವು ಬದಲಾಗಬೇಕಾಗಿದೆ. ಅದಕ್ಕೆ ಅಪೊಸ್ತಲನಾದ ಪೌಲರು ಕೂಡ 1 ಕೊರಿಂಥ 3ನೇ ಅಧ್ಯಾಯ 16-17 ವಚನದಲ್ಲಿ ಹೇಳಿದ್ದು, ನಿನ್ನ ದೇಹವೇ ದೇವಾಲಯ, ಅದನ್ನು ನಾಶ ಮಾಡಿದರೆ ನೀನೇ ನಾಶವಾಗ್ತೀಯ. ದೇವರ ಮಾತನ್ನು ಕೇಳಿ ನಮ್ಮ ಶರೀರದಲ್ಲಿ ದೇವರ ಜೀವದ ಶಕ್ತಿ ವಾಸ ಮಾಡ್ತಾ ಇದೆ. ಆವಾಗ ಪ್ರತಿಯೊಂದು ನಾವು ದೇವರ ಮಾತನ್ನು ಕೇಳಿ ಪರಿಶುದ್ಧರಾಗ್ತಾ ಹೋದರೆ
ದೇವರಿಗೆ ನಮ್ಮ ಮೇಲೆ ಪ್ರೀತಿ, ಆಶೀರ್ವಾದ, ಏನೇನು ಕೊಡಬೇಕೋ ಅದನ್ನೆಲ್ಲವನ್ನು ಕೊಡ್ತಾರೆ. ಪ್ರೀತಿ, ಶಾಂತಿ, ಸಮಾಧಾನ, ಆಶೀರ್ವಾದ. ಒಂದು ವೇಳೆ ಈ ಕಡೆ ದೇವರು ಬೇಕು, ಲೋಕನೂ ಬೇಕು, ಎಲ್ಲವೂ ಬೇಕು ಅಂತ ಡಬಲ್ ಗೇಮ್ ಮಾಡ್ತಾ, ಎರಡು ಬುದ್ಧಿ ಮಾಡ್ತಾ ಹೋದರೆ, ಲೋಕದ ವಿಷಯಕ್ಕೂ ಹೋದರೆ ಖಂಡಿತವಾಗಿ ನಮ್ಮ ಶರೀರ ಎಂಬ ದೇವಾಲಯವನ್ನು ನಾವೇ ಕೆಡಿಸ್ಕೊಳ್ತೀವಿ. ದೇವರ ದೃಷ್ಟಿ ನಮ್ಮಿಂದ ತೆಗೆದು ಬಿಡ್ತಾರೆ. ದೇವರು ನಮ್ಮನ್ನು ನೋಡುವುದಿಲ್ಲ. ದೇವರ ಕಾವಲುದೂತರ ಮೂಲಕ ನಮಗಿದ್ದ ರಕ್ಷಣೆಯನ್ನು ತೆಗೆದು ಬಿಡ್ತಾರೆ. ಪವಿತ್ರಾತ್ಮರು ನಮ್ಮನ್ನು ಕೈ ಬಿಡ್ತಾರೆ. ಆಗಿರುವ ದುಷ್ಟ ಶಕ್ತಿಯ ಸೈತಾನನು ಬಂದು ಹಿಡ್ಕೊಳ್ತಾನೆ, ಕೆಟ್ಟವರ ಸವಾಸಕ್ಕೆ ಒಪ್ಪಿಸಿಕೊಳ್ತಾನೆ. ಅಲ್ಲಿ ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಕದಿಯೋದು, ಸುಳ್ಳು ಹೇಳೋದು, ಹೊಡೆದಾಟ, ಬಡದಾಟ, ಕೊಲೆ, ಜೈಲು, ಆಕ್ಸಿಡೆಂಟು, ಅಕಸ್ಮಾತ್ ಅಪಮೃತ್ಯು ಮಾಡ್ಕೊಳ್ಳುವುದು, ಇದು ಎಲ್ಲ ಕಾಯಿಲೆ ಕಸಗಳು. ಆಮೇಲೆ ಅಯ್ಯೋ ಅಯ್ಯೋ ದೇವರೇ ನಾನು ಏನೂ ತಪ್ಪು ಮಾಡಲಿಲ್ಲಪ್ಪ ಅಂತ ನಾಟಕ ಹೇಳೋಕ್ಕೂ ಕೂಡ ಅವಕಾಶ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು. ಅದಕ್ಕೆ ಹೇಳಿದ್ದು, ಅವರೆಲ್ಲರ ಹೃದಯಗಳನ್ನು ನಿರ್ಮಿಸಿದವನು, ಅವರ ಕೃತ್ಯಗಳನ್ನೆಲ್ಲ ವಿಮೋಚಿಸುವವನು ಆತನೇ. ದೇವರು ಪ್ರೀತಿಯಲ್ಲಿ ನಮಗೆ ನಾವು ಸೃಷ್ಟಿಯಾಗುವಾಗೆ ಮಾಡಿದ್ದಾರೆ. ನಮ್ಮ ತಂದೆ ತಾಯಿಯ ಮೂಲಕ ನಮಗೆ ಅನ್ನ, ಆಹಾರ, ನೀರು, ಬಟ್ಟೆ, ಗಾಳಿ ಎಲ್ಲವನ್ನ ಕೊಟ್ಟು ಸಾಕ್ತಾ ಇದ್ದಾನೆ. ತಪ್ಪಿ ಹೋದಾಗ ದೇವರು ಆದುಕೊಂಡವರ ಮುಖಾಂತರ ಖಂಡಿತ ಎಚ್ಚರಿಸ್ತಾರೆ. ಅಲ್ಲಿ ಬದಲಾಗಿ ದೇವರ ಬಳಿಗೆ ಬಂದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಇದೆ. ಯೋಹನ್ನ 6ನೇ ಅಧ್ಯಾಯ 37ನೇ ವಚನ ಓದುವಾಗ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ ಅಂತೇಳಿ ಯೇಸ್ವಾಮಿ ಅಂದರೆ ದೇವರು ಹೇಳಿದ್ದಾರೆ. ಆ ಪರಮಾತ್ಮ ಭಗವಂತನು ಹೇಳಿದ್ದಾರೆ. ನನ್ನ ಬಳಿಗೆ ಪಾಪಗಳನ್ನು ಒಪ್ಪಿಕೊಂಡು ತಿರುಗಿ ಪಾಪಗಳನ್ನು ಮಾಡದೆ ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ಮಾತನ್ನು ಕೇಳಿಕೊಂಡು ದೇವರ ಬಳಿಗೆ ಬಂದರೆ ಖಂಡಿತವಾಗಿ ದೇವರ ಆಶೀರ್ವಾದ ಇದೆ. ಆದರೆ ನನ್ನ ಬಳಿಗೆ ಬಂದವರನ್ನು ನಾನು ತಳ್ಳಿ ಬಿಡುವುದಿಲ್ಲ. ಮತ್ತು ಪುನಃ ಗರ್ವ ಅಹಂಕಾರದಲ್ಲಿ ಹೀಗೆ ಹೋದರೆ ಖಂಡಿತವಾಗಿ ದೇವರು ಗರ್ವಿಷ್ಠರನ್ನು ಏನು ಮಾಡ್ತಾನೆ, ಎದುರಿಸುತ್ತಾನೆ. ಹಿಂದೆ ಕೂಡ ನಾವು ಓದಿದ್ದೇವೆ ಯಾಕೋಬನ ಪುಸ್ತಕದಲ್ಲಿ. ಯಾಕೋಬನು ಕೂಡ ಅದೇ ಹೇಳ್ತಾರೆ, ದೇವರು ಗರ್ವ ಅಹಂಕಾರಿಗಳನ್ನು ಎದುರಿಸುತ್ತಾನೆ ಎಂಬುದಾಗಿ. ಕೀರ್ತನೆಯಲ್ಲಿ ಕೂಡ ಇದುವೇ ಮುಂದೆ ನಾವು ಓದ್ಬೋದು, ಬರೆಯಲ್ಪಟ್ಟಿದೆ, ಪಶ್ಚಾತ್ತಾಪ ಪಟ್ಟು ಮನಮುರುಗಿ ಯಾರು ನನ್ನ ಬಳಿಗೆ ಬರ್ತಾರೋ ಅಂಥವರ ಮೇಲೆ ನನಗೆ ಬಹಳ ಪ್ರೀತಿ ಎಂಬುದಾಗಿ ದೇವರೊಂದೊಂದು ಅವಕಾಶವನ್ನು ಕೊಡ್ತಾ ಬರ್ತಾರೆ. ಆದ್ದರಿಂದ ನಮ್ಮ ಶರೀರ, ಹೃದಯ ಪ್ರತಿಯೊಂದು ದೇವರದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಪ್ರತಿಯೊಂದು ಕಾರ್ಯ ಮಾಡೋದು, ಮಾತಾಡೋದು ಎಲ್ಲವನ್ನು ಕೂಡ ದೇವರು ಪರಲೋಕದಿಂದಲೇ ವೀಕ್ಷಿಸುವರಾಗಿದ್ದಾರೆ. ದೇವರ 3ನೇ ಆತ್ಮವಾದ ಪವಿತ್ರಾತ್ಮ ಇಲ್ಲಿಂದ ವರದಿ ಕೂಡ ಮಾಡ್ತಾರೆ. ಇಂಥದ್ದು ಹೀಗೆ ಆಗಿದೆ, ಹೀಗೆ ಆಗಿದೆ, ಹೀಗೆ ಆಗಿದೆ ಅಂತ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 16ನೇ ವಚನ, ಮಹಾಸೇನ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ. ಈಗ ನೋಡಿ, ರಾಷ್ಟ್ರಕ್ಕೆ ರಾಷ್ಟ್ರೀಯದೇ ಯುದ್ಧ ಹಿಡಿತದೆ. ಈಗಲೇ ಉದಾಹರಣೆಗೆ ಇಷ್ಟವು ನಡೆದು ಹೋಯಿತು, ನಡೆಯುತ್ತಲೇ ಇದೆ. ಖಂಡಿತವಾಗಿ ಅರಸ ನಾನು ಜಯ ಗಳಿಸಿದೆ, ನನ್ನ ಸೈನಿಕರು ಜಯ ಗಳಿಸಿದರೆ ಶೂರರನ್ನು ತೆರಳಲು ಸಾಧ್ಯವಿಲ್ಲ. ಆ ಯುದ್ಧದಲ್ಲಿ ಕೂಡ ಜಯ ಸಿಕ್ಕಬೇಕಾದ್ರೆ ದೇವರ ಆಶೀರ್ವಾದವೇ ಕಾರಣ. ಉದಾಹರಣೆಗೆ ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಕಾರ್ಗಿಲ್ ಯುದ್ಧ ನಡೆಯಿತು. ಎಷ್ಟೋ ಮಂದಿ ನೋಡಿ ನಮ್ಮ ಭಾರತ ದೇಶಕ್ಕೆ ಜಯ ಉಂಟಾಯಿತು. ಹಿಂದೆ ಕೂಡ ಭಾರತ, ಪಾಕಿಸ್ತಾನ, ಬಾಂಗ್ಲಾ ಯುದ್ಧ ನಡೆಯಿತು. ಅದರಲ್ಲಿ ಕೂಡ ಭಾರತ ದೇಶಕ್ಕೆ ಜಯವಾಯಿತು. ಅದು ಕೂಡ ದೇವರ ಒಂದು ಆಶೀರ್ವಾದವೇ. ಇವತ್ತು ನೋಡಿ, ಒಂದು ಸಣ್ಣ ಒಂದು ರಾಷ್ಟ್ರ ಇಸ್ರೇಲ್ ರಾಷ್ಟ್ರವಾಗಿದೆ. ಅದರ ಸುತ್ತ ಇರೋದು ಇಸ್ರೇಲ್ರ ವಿರೋಧಿಗಳೇ. ಅದು ಪಕ್ಕಾ ಮುಸ್ಲಿಮ್ಸ್ ರಾಷ್ಟ್ರಗಳು. ಆದರೆ ಇಸ್ರೇಲ್ ರಾಷ್ಟ್ರವನ್ನು ಯಾರಿಗೂ ಜಯಿಸಲು ಸಾಧ್ಯವಾಗ್ತಾ ಇಲ್ಲ. ಯಾರೂ ಅವರನ್ನು ಸೋಲಿಸಲು ಆಗುವುದಿಲ್ಲ. ಕೆಲವೊಂದು ಕಷ್ಟ, ಸಂಕಟ, ದುಃಖ, ನಷ್ಟಗಳು ಅಲ್ಲಿ ಸಂಭವಿಸ್ತಾ ಇದೆ ಇಲ್ಲಿ ಇಸ್ರೇಲಲ್ಲಿ. ಆದರೆ ಬಹಳಷ್ಟು ವಿಷಯದಲ್ಲಿ ಅವರಲ್ಲಿ ತಪ್ಪಿ ಹೋಗ್ತಾ ಇದ್ದಾರೆ ಇಸ್ರೇಲ್ ರಾಷ್ಟ್ರದಲ್ಲಿ. ಆದ್ದರಿಂದ ಅದಕ್ಕೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ದೇವರು ಅವರ ಪರವಾಗಿದ್ದಾರೆ. ಅವರಿಗೆ ಜಯವನ್ನು ಉಂಟು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಅಲ್ಲಿ ಏನು ಮಾಡ್ತಾರೆ, ವಿಶೇಷವಾದ ಜ್ಞಾನವನ್ನು ಹೀಗೆ ಮಾಡಿ ಅಂತ ದೇವರು ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾ ಇದ್ದಾರೆ. ಯಾಕೆಂದರೆ ದೇವರು ಅವರಿಗೆ ಆ ಸ್ಥಳವನ್ನು ಆರಿಸಿಕೊಂಡವರು ದೇವರೇ. ಇಸ್ರೇಲರನ್ನಂದರೆ ದೇವರಾದುಕೊಂಡ ಜನಾಂಗವನ್ನಲ್ಲಿ ತಗೊಂಡು ನಿಲ್ಲಿಸಿದವರು ಕೂಡ ದೇವರೇ. ಆದರೆ ಅವರು ಮಾಡಿದ ಕೆಲವೊಂದು ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಹೆಣಗಳು ಕೂಡ ಅಲ್ಲಿ ಬೀಳ್ತವೆ. ಅದು ಅವರವ್ರ ದೇವರು ಪಕ್ಷಪಾತಿ ಅಲ್ಲ. ತಪ್ಪೇ, ನ್ಯಾಯವೇ. ಆದರೆ ದೇವರು ಆದುಕೊಂಡ ಜನಾಂಗಗಳಿಗೆ ಯುದ್ಧದಲ್ಲಿಯೂ ಕೂಡ ದೇವರಿಂದಲೇ ಜಯ ಸಿಕ್ಕುವುದು ಹೊರತು ಅವರವರ ಶಕ್ತಿ ಸಾಮರ್ಥ್ಯ ಅಲ್ಲ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಶೂರನು ಅಧಿಕವಾದ ಭುಜಬಲದ ದಿಶೆಯಿಂದ ಸುರಕ್ಷಿತನಾಗುವುದಿಲ್ಲ. ಯಾರು ಅವನು ಅಷ್ಟು ದಪ್ಪ ಇದ್ದಾನೆ, ಇಷ್ಟು ದಪ್ಪ ಇದ್ದಾನೆ, ಅವನು ಅಷ್ಟು ಎತ್ತರ ಇದ್ದಾನೆ, ಹೀಗಿದ್ದಾನೆ, ಹಾಗಿದ್ದಾನೆ ಅಂತ ಹೇಳಿ ಖಂಡಿತವಾಗಿಯೂ ಅವನು ಅದರಲ್ಲಿ ಶೂಟ್ ಮಾಡ್ದ, ಇದರಲ್ಲಿ ಶೂಟ್ ಮಾಡ್ದ ಅಂತ ಖಂಡಿತವಾಗಿ ಅಲ್ಲ. ಅದು ಎಲ್ಲವೂ ದೇವರಿಂದಲೇ ಜ್ಞಾನ, ದೇವರಿಂದಲೇ ಇವತ್ತು ಏನಾಗಿದೆ, ದೇವರ ಸಹಾಯ ಇಲ್ಲದೆ ಯುದ್ಧದಲ್ಲಿ ಗೆಲ್ಲಕ್ಕೂ ಕೂಡ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ ನಾವು ಯಾವ ಪರವಾಗಿ ಪಕ್ಷವಾಗಿ ಮಾತನಾಡುವಂಥದ್ದು ಅಲ್ಲ. ಇಡೀ ವಿಶ್ವದಲ್ಲಿ ಇವತ್ತು ಭಾರತ 3ನೇ ಸ್ಥಾನ, ಬಹಳ ಬಲಾಢ್ಯ ದೇಶವಾಗಿ ಮಾರ್ಪಟ್ಟಿದೆ. ಯಾವ ಒಂದು ಯುದ್ಧ ವಿಚಾರದಲ್ಲಿಯೂ ಯಾವ ವಿಚಾರದಲ್ಲಿ ಭಾರತ ಹಿಂದೆ ಬಿದ್ದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆಗ ಈ ಮೋದಿಗೆ ಇಂಥ ಒಂದು ಜ್ಞಾನವನ್ನು ಕೊಟ್ಟವರು ಯಾರು? ಮೋದಿಯ ಮೂಲಕ ಇವತ್ತು ದೇಶವನ್ನು ನಡೆಸ್ತಾ ಇರೋರು ಯಾರು? ಯಾವ ವಿರೋಧಿಗಳನ್ನು ಸದೆಬಡಿಯುವಂತೆ ಪ್ರತಿ ಒಂದು ಸಾಮಗ್ರಿಗಳನ್ನು ಪ್ರತಿಯೊಂದನ್ನು ತಯಾರು ಮಾಡಲು ಮೋದಿಗೆ ಮಾಡಿಸಲು ಜ್ಞಾನವನ್ನು ಕೊಟ್ಟವರು ಯಾರು? ದೇವರಾಗಿದ್ದಾರೆ. ಆ ದೇವರು ಕೊಟ್ಟ ಜ್ಞಾನ ಇಲ್ಲದಿದ್ದರೆ ಯಾವ ವಿಜ್ಞಾನಿಗಳಿಗೂ ಏನು ಮಾಡೋಕ್ಕೂ ಆಗುವುದಿಲ್ಲ. ವಿಜ್ಞಾನಿಗಳಿಗೂ ಕೂಡ ಜ್ಞಾನ ಇದ್ದರೆ ಮಾತ್ರ, ದೇವರ ಸಹಾಯ ಇದ್ದರೆ ಮಾತ್ರ ಅವರು ಪ್ರತಿಯೊಂದನ್ನು ಆದಷ್ಟು ಎಲ್ಲವನ್ನು ಕಂಡುಹಿಡಿತಾರೆ, ಪ್ರತಿಯೊಂದನ್ನು ತಿಳಿಸ್ತಾರೆ. ಆ ಜ್ಞಾನ ಇಲ್ಲದ ಹೋದರೆ ಅವರು ಕೂಡ ಏನು ಮಾಡಲು ಸಾಧ್ಯವಿಲ್ಲ. ದೇವರು ನಮಗೆ ಸ್ತೋತ್ರ. ಈಗ ವೈದ್ಯರು ಹೇಳ್ತಾರೆ, ಒಬ್ಬರನ್ನು ಆಪರೇಷನ್ ಮಾಡ್ತಾರೆ, ಬದುಕಿಸ್ತಾರೆ. ಅವರಿಗೂ ಅದರ ಓದಿ ತಿಳಿದುಕೊಳ್ಳಲು 5 ವರ್ಷ ಅವರು ತರಬೇತಿ ಪಡೆಯಲು ಕೂಡ ಏನು ಬೇಕು, ಅವರಿಗೆ ಜ್ಞಾನ ಬೇಕು. ಆ ಜ್ಞಾನ ಯಾರು ಕೊಟ್ಟರು? ದೇವರು ಕೊಟ್ಟರು. ಆ ದೇವರು ಜ್ಞಾನ ಕೊಡದಿದ್ದರೆ ಅವರು ವೈದ್ಯರಾಗಲು ಸಾಧ್ಯ ಇಲ್ಲ, ಒಬ್ಬರನ್ನು ಆಪರೇಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬದುಕಿಸಲು ಕೂಡ ಸಾಧ್ಯವಿಲ್ಲ. ಹಾಗೆ ದೇವರ ಸಹಾಯ ಇಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ಹಾಗೆ ನಮ್ಮ ಜೀವಿತದಲ್ಲಿ ನಮ್ಮನ್ನು ಕೂಡ ನಡೆಸ್ತಾ ಇರುವವರು ದೇವರಾಗಿದ್ದಾರೆ. ಹಾಗೆ ದೇವರ ಎಲ್ಲ ಉಪಕಾರಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುತ್ತದೆ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಒಂದು ಸಂದೇಶವನ್ನು ನಾನು ತಿಳಿದುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ನಿಮ್ಮ ಚಿತ್ತಾನುಸಾರ ಎಲ್ಲ ತಿಳಿಯಪಡಿಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಸ್ವಾಮಿ. ನಿಮ್ಮಿಂದಲೇ ಜ್ಞಾನ ಹೊರತು ಇನ್ನು ಯಾರಿಂದಲೂ ಜ್ಞಾನ ಬರಲು ಸಾಧ್ಯವಿಲ್ಲ. ಜ್ಞಾನ, ವಿವೇಕ, ಧೈರ್ಯ, ಶಾಂತಿ, ಸಮಾಧಾನ ನಿಮ್ಮಿಂದಲೇ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಪಾಪ ಪರಿಹಾರ, ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲಿಲ್ಲ. ಸರ್ವ ಸೃಷ್ಟಿಕರ್ತನದ ದೇವರು ನೀವು ಒಬ್ಬರೇ. ಆದಿಯು ಅಂತ್ಯವೂ, ಮಾರ್ಗವು, ಸತ್ಯವೂ, ಪ್ರಾರಂಭವು, ಸಮಾಪ್ತಿಯು, ಪರಲೋಕಕ್ಕೆ ದಾರಿ ಕೂಡ ನೀವೇ ಆಗಿದ್ದೀರಿ. ಪರಮಾತ್ಮನು, ಭಗವಂತನು ಕೂಡ ನೀವೇ ಆಗಿದ್ದೀರಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.